ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ತವಾ ಫಿಶ್ ಫ್ರೈ. ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನು 1.5 kg ಅಷ್ಟು ಫಿಶ್ ತಗೊಂಡಿದ್ದೀನಿ. ಫಿಶ್ ಚೆನ್ನಾಗಿ ನೀರಲ್ಲಿ ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕಿ ವಾಶ್ ಮಾಡಿದ್ದೀನಿ 2-3 ಸರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ನಿಂಬೆಹಣ್ಣು, ಎಣ್ಣೆ. ಮಾಡುವ ವಿಧಾನ: ನಾನು ಮಸಾಲೆ ರೆಡಿ ಮಾಡೋದಕ್ಕೆ ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ. ನೀವು ಒಂದು ಪಾತ್ರೆನ ಒಂದು ಬೌಲ ಏನಾದ್ರು ತಗೊಳ್ಳಿ. ನಾನು 1.5 kg ನಾನು ಫಿಶ್ ತಗೊಂಡಿದ್ದೀನಿ. ಅದರಿಂದ ನಾನು ಖಾರದ ಪುಡಿನ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಹಾಕೋಬಹುದು. ಹಾಗಾಗಿ ನಾನು 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. 2 ಸ್ಪೂನ್ ಅಷ್ಟು ಈ ಸ್ಪೂನಲ್ಲೇ 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಅಷ್ಟು ಗರಂ ಮಸಾಲ ಜಾಸ್ತಿ ಹಾಕೋದು ಬೇಡ, ಹಾಗಾಗಿ 1 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪುಡಿನಷ್ಟೇ 2 ಸ್ಪೂನ್ ತಗೊಂಡಿದ್ದೀನಿ ನಾನು. ಖಾರದ ಪುಡಿ ಅಷ್ಟೇ ಧನಿಯಾ ಪುಡಿನೂ ತಗೊಂಡಿದ್ದೀನಿ. ಇದು ಪೆಪ್ಪರ್ ಪೌಡರು, ಕಾಳು ಮೆಣಸಿನ ಪುಡಿ, ಅದು 2 ಸ್ಪೂನ್ ತಗೊಂಡಿದ್ದೀನಿ. ಸ್ಮೆಲ್ಲು ಚೆನ್ನಾಗಿರುತ್ತೆ, ಹಾಗೆ ಖಾರನೂ ಇರುತ್ತೆ ಅಂತ 2 ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕೋಣ. ನೀರೇನು ಹಾಕಲ್ವಲ್ಲ, ಹಂಗಾಗಿ ಎಣ್ಣೆಗೆ ಮಿಕ್ಸ್ ಮಾಡೋಕ್ಕೆ ನಾನು 4 ಸ್ಪೂನ್ ಈ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನು 1 ನಿಂಬೆಹಣ್ಣು ತಗೊಂಡು 2 ಭಾಗ ಮಾಡಿದ್ದೀನಿ ನೋಡಿ. ನಾನು 1 ನಿಂಬೆಹಣ್ಣು ಹಾಕಿರ್ತೀನಿ. ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹುಳಿಯಾಗಿ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಕೂತಿದ್ರೆ ಫ್ರೈ ಚೆನ್ನಾಗಿರುತ್ತೆ. ಬೇಗ ಈಸಿಯಾಗಿ, ಎಷ್ಟು ಈಸಿ ರೆಸಿಪಿ ಅಂದರೆ ಅಷ್ಟು ಈಸಿ ರೆಸಿಪಿ ಇದು. ಈ ಥರ ನಿಂಬೆಹಣ್ಣು ಹಿಂಡಿ ಎಲ್ಲ ಈ ಥರ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಯಾವುದೇ ಕೊತ್ತಂಬರಿ ಪುದೀನ ಏನು ಹಾಕಿಲ್ಲ ಇವತ್ತು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಕೈಯಲ್ಲೇ ಮಸಾಲೆ ಎಲ್ಲ ಕಲಸಿ, ಆಗ ಮಸಾಲೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ನೋಡಿ. ನಾನು ಬೇರೆ ಏನೂ ಹಾಕಿಲ್ಲ, ಅಷ್ಟೇ ಹಾಕಿರೋದು. ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು. ಅದರಿಂದ ನಾನು ಬೇರೆ ಏನೂ ಬಳಸ್ತಾ ಇಲ್ಲ, ಕೊತ್ತಂಬರಿ ಪುದೀನ ಏನು ಬಳಸ್ತಾ ಇಲ್ಲ. ಈಸಿ ರೆಸಿಪಿ. ಎಷ್ಟು ಎಲ್ಲ 10 ನಿಮಿಷನೂ ಬೇಕಾಗಿರಲ್ಲ, ಅಷ್ಟು ಬೇಗ ತವಾ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಗಟ್ಟಿ ಐತೆ, ಅದರಿಂದ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೀವು ಅಳತೆಯಾಗಿ ನೋಡ್ಕೊಂಡು ಹಾಕೊಳ್ಳಿ, ಕಮ್ಮಿ ಆದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ರೆಡಿ ಆಯಿತು. ಎಷ್ಟು ಈಸಿ ನೋಡಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಈಗ ನಾನು ಪಾಂಪ್ಲೆಟ್ ಫಿಶ್ ಅಂತ ತಗೊಂಡಿದ್ದೀನಿ. ಇದನ್ನು ಬಾಂಗ್ಡೆ ಫಿಶ್ ಅಲ್ಲ, ಹಾಗಾಗಿ ಇದನ್ನು 1.5 kg ತಗೊಂಡಿದ್ದೆ. ಚೆನ್ನಾಗಿ ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ, ಕಲ್ಲುಪ್ಪು ಮತ್ತು ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ವಾಶ್ ಮಾಡಿದರೆ ಅದ್ರ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಮತ್ತು ಈ ಥರ ಮೇಲ್ಗಡೆ ಇರೋದೆಲ್ಲ ಹೋಗಿರುತ್ತೆ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ, ರಾಗಿ ಹಿಟ್ಟು ಮತ್ತು ಕಲ್ಲುಪ್ಪು ಹಾಕಿ ವಾಶ್ ಮಾಡಿ ವೀಕ್ಷಕರೇ. ನಾನು ಇದೇ ರೀತಿ ವಾಶ್ ಮಾಡಿರೋಂಥ ಫಿಶ್ಗೆ ನಾನು ರೆಡಿ ಮಾಡ್ಕೊಂಡಂಥ ಮಸಾಲೆನೇ ಈ ಥರ ಚೆನ್ನಾಗಿ ನೋಡಿ, ಎಷ್ಟು ಆಗುತ್ತೋ ಅಷ್ಟು ಮಸಾಲೆ ಸ್ಪ್ರೆಡ್ ಆಗಲಿ, ಎಲ್ಲ ಕಡೆನೂ ಆಗಿರಲಿ. ಆಗ ಚೆನ್ನಾಗಿರುತ್ತೆ ಫಿಶ್ ತಿನ್ನೋಕ್ಕೆ. ಖಾರ ಉಪ್ಪು ಎಲ್ಲ ಹಿಡಿಯುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿರುತ್ತೆ, ರುಚಿಯಾಗಿರುತ್ತೆ. ಇದರಲ್ಲಿ ಜಾಸ್ತಿ ಕೊಬ್ಬಿನಾಂಶನೇ ಇರೋದಿಲ್ಲ. ಹಾಗಾಗಿ ಫಿಶ್ಶು ಒಳ್ಳೇದು ಆರೋಗ್ಯಕ್ಕೆ, ಮತ್ತು ಮಕ್ಕಳಿಗೂ ಅಷ್ಟೇ, ಕಣ್ಣಿನ ದೃಷ್ಟಿಗೆ, ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಫಿಶ್ಶು ಮನೇಲಿ ವಾರಕ್ಕೆ 1 ಟೈಮು 2 ಟೈಮು ಫಿಶ್ ಮಾಡಿಕೊಡ್ರಿ ಮಕ್ಕಳಿಗೆ. ಅವರು ಚುರುಕಾಗಿರ್ತಾರೆ. ಮಕ್ಕಳು ಎಷ್ಟು ಚುರುಕಿರ್ತಾರೆ ಅಂದರೆ ಓದೋ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಅಷ್ಟೇ. ನಾನು ನನ್ನ ಮಕ್ಕಳಿಗೋಸ್ಕರ ಇವತ್ತು ಫಿಶ್ ಮಾಡಿಕೊಡ್ತಾಯಿದ್ದೀನಿ. ಇದ್ರ ಮಕ್ಕಳು ಅಂತ ಏನಿಲ್ಲ, ದೊಡ್ಡವರು ಚಿಕ್ಕವರು ಎಲ್ಲ ತಿನ್ಬೋದು. ಫಿಶ್ ಏನು ಎಲ್ಲರಿಗೂ ಇಷ್ಟ. ಫಿಶ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇರ್ತೈತೆ ಫಿಶ್ ನೋಡಿದ ತಕ್ಷಣ. ಹಾಗಾಗಿ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ. ಮಸಾಲೆ ಎಲ್ಲ ಹಿಂಗೆಲ್ಲ ಕಡೆನೂ ಹಚ್ಚಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳುತ್ತೆ. ಆಮೇಲೆ ನಾವು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಚಿದ್ದೀನಿ. ಇವಾಗ ಬನ್ನಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಈಗ ಸ್ಟವ್ ಆನ್ ಮಾಡಿ ತವ ಇಡೋಣ. ತವ ಬಿಸಿಯಾಗಿದೆ, ಎಣ್ಣೆ ಹಾಕೋಣ ತವಕ್ಕೆ. ಇದಕ್ಕೇನು ಜಾಸ್ತಿ ಫಿಶ್ ತವಾ ಫ್ರೈ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗಲ್ಲ. ಈ ಥರ ಎಣ್ಣೆ ಎಲ್ಲ ಕಡೆನೂ ಆಗಿರಲಿ. ತವ ಬಿಸಿಯಾಗಿದೆ, ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ಈಗ ನಾನು 10 ನಿಮಿಷನ ಫಿಶ್ ನೆನೆಯಕ್ಕೆ ಬಿಟ್ಟಿದ್ದೆ. ನೆಂದಿರೋಂಥ ಫಿಶ್ ಈ ಥರ ಜೋಡಿಸಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು 10 ನಿಮಿಷಕ್ಕೆಲ್ಲ ಫಿಶ್ ಫ್ರೈ ರೆಡಿ ಆಗುತ್ತೆ. ಬಾಯಲ್ಲಿ ನೀರು ಬರ್ತಾ ಇರ್ತೈತೆ ಫಿಶ್ ಫ್ರೈ ತಿಂತಾ ಇದ್ರೆ. ಒಂದು 5 ನಿಮಿಷ ಒಂದು ಸೈಡ್ ಬೇಯಲಿ, ಆಮೇಲೆ ನೋಡಿ ಎಲ್ಲ ಒಂದು ಸೈಡು ಮಸಾಲೆ ಹಿಡ್ದೈತೆ, ಮತ್ತೆಲ್ಲ ತಿರುವಿ ಹಾಕೊಳ್ಳಿ ಇನ್ನೊಂದು ಸೈಡು. ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ, ಉರಿ ಜಾಸ್ತಿ ಇಟ್ಕೊಬೇಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಸಾಲೆ ಎಲ್ಲ ತಳ ಹಿಡಿದು ಸಿಹಿಯುತ್ತೆ. ಹಂಗಾಗಿ 2 ನಿಮಿಷ ಲೇಟಾದರೂ ಪರವಾಗಿಲ್ಲ, ಕಮ್ಮಿ ಉರಿಯಲ್ಲೇ ಬೇಯಿಸಿ. ನಡು 2 ಸೈಡು ಫಿಶ್ ಎಷ್ಟು ನೀಟಾಗಿ ಬೆಂದಿದೆ. ಈ ಥರ
ಸೀಬಾರ್ದು, ಆವಾಗ ಸೀದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ನಿಧಾನ ಕಮ್ಮಿ ಉರಿಯಲ್ಲೇ ಬೇಯಿಸಿ ಚೆನ್ನಾಗಿರುತ್ತೆ. ನಾನು ಚಿಕ್ಕ ಚಿಕ್ಕ ಮೀನಾಗಿರೋದ್ರಿಂದನ ಇಷ್ಟು ಮೀನು ಹಾಕಿದ್ದೀನಿ ಒಂದೇ ಸರಿಗೆ. ಮತ್ತೆ ನೀವು ದೊಡ್ಡ ಮೀನು ಮತ್ತು ದಪ್ಪ ಇರೋವಾದ್ರೆ ಒಂದೊಂದೇ ಮೀನು ಹಾಕಿ ಫ್ರೈ ಮಾಡ್ಬೋದು. ತವಾ ಫ್ರೈ ಒಂದೊಂದೇ ಹಾಕಿದ್ರೆ ಚೆನ್ನಾಗಿರುತ್ತೆ. ತವಾ ಫ್ರೈ ಆಗಿರೋಂಥ ಫಿಶ್ ಎಲ್ಲನೂ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿರಲ್ಲ ವೀಕ್ಷಕರೇ, ಎಷ್ಟು ಈಸಿ ರೆಸಿಪಿ ಅಂದರೆ ಅಷ್ಟು ಈಸಿ ರೆಸಿಪಿ. ಯಾವುದು ರುಬ್ಬಂಗಿಲ್ಲ, ಬೇಯಿಸೋಂಗಿಲ್ಲ, ಏನಿಲ್ಲ. 5 ನಿಮಿಷಕ್ಕೆ ಎಲ್ಲ ಮಸಾಲೆ 2 ನಿಮಿಷಕ್ಕೆ ರೆಡಿ ಮಾಡ್ಕೊಂಡು 5 ನಿಮಿಷಕ್ಕೆ ಫಿಶ್ ಫ್ರೈ ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿರಲ್ಲ ವೀಕ್ಷಕರೇ, ನಾನು ಫಿಶ್ ತವಾ ಫ್ರೈ ಹೇಗೆ ಮಾಡಿದೆ ಅಂತ. ಸಿಂಪಲ್ಲಾಗಿ ಕಮ್ಮಿ ಪದಾರ್ಥಗಳು ಯೂಸ್ ಮಾಡ್ಕೊಂಡು ಬೇಗನೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಬಟನ್ನ ಒತ್ತಿ. ತವಾ ಫಿಶ್ ಫ್ರೈ ತಿಳಿ ಸಾಂಬಾರ್ ಜೊತೆ ಮತ್ತು ಸೈಡ್ಗೆ ಅನ್ನದ ಜೊತೆ ಎಲ್ಲ ನೆನೆಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಯಂಕಾಲ ಟೈಮು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡಿಕೊಂಡು. ಹಂಗಾಗಿ ತಿಳಿ ಸಾಂಬಾರು ಯಾವುದೇ ಸಾಂಬಾರು ಜೊತೆ ಆಗಲಿ ಫ್ರೈ ಮಾಡಿ ಇಟ್ಕೊಂಡು ಒಂದೊಂದು ಪೀಸು ಅನ್ನದ ಜೊತೆ ತಿಂತಾಯಿದ್ರೆ ಅದು ರುಚಿನೇ ಬೇರೆ ಥರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.